ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮೀನಾ ಪರಶುರಾಮ್. ಬನ್ನಿ ಇವತ್ತು ಕ್ಯಾರೆಟ್ ಹಲ್ವಾನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಬೇಕಾಗುವ ಪದಾರ್ಥಗಳು: ಕ್ಯಾರೆಟು 1/4 kg ತುರಿದಿಟ್ಕೊಂಡಿದ್ದೀನಿ, ಅರ್ಧ ಕಪ್ ಸಕ್ಕರೆ, ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಂದು 4 ಏಲಕ್ಕಿ, ಸ್ವಲ್ಪ ತುಪ್ಪ, ಒಂದು ಅರ್ಧ ಗ್ಲಾಸು ಅಥವಾ 1 ಗ್ಲಾಸ್ ಹಾಲು ತೊಗೊಂಡ್ರೆ ಸಾಕು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ. ಒಂದು ಫ್ರೈಯಿಂಗ್ ಪ್ಯಾನ್ಗೆ ತುಪ್ಪನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಣದ್ರಾಕ್ಷಿಗಳು ಒಟ್ಟಿಗೆ ಸೇರ್ಸೋದು ಬೇಡ, ಯಾಕೆಂದರೆ ಒಣದ್ರಾಕ್ಷಿ ಏನಾಗುತ್ತೆ, ಬೇಗನೆ ಕೆಂಪಗಾಗೋದ್ರಿಂದ ಅದಾದಮೇಲೆ ಸೇರಿಸ್ಕೊಳ್ಳೋಣ. ಇವೆರಡು ಗಟ್ಟಿ ಇರೋದ್ರಿಂದ ನಾನು ಇವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಏನು ಕೆಂಪಗಾಗೋದು ಬೇಡ. ತುಂಬ ಸೀದೋದ್ರೆ ಬಾಯಲ್ಲಿ ಕಹಿಯಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಮತ್ತೆ ಒಣದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ನೀವು ಒಣದ್ರಾಕ್ಷಿ ಹೇಗೆ ಊದ್ಕೊಳ್ತಾ ಇದೆ ಅಂತ. ಸೊ ಹಾಗಾಗಿ ಬೇಗ ಒಣದ್ರಾಕ್ಷಿ ಆದಷ್ಟು ಬೇಗನೆ ಬೆಂದೋಗುತ್ತೆ. ಇದನ್ನು ಮತ್ತೆ ಅದೇ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಮಿಕ್ಕಿರುವಂತಹ ತುಪ್ಪದಲ್ಲಿ ನಾವು ತುರಿದುಕೊಂಡಿರುವಂತಹ ಗಜರಿಕಾಯಿನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಹಸಿ ಸ್ಮೆಲ್ ಹೋಗುವವರೆಗೂ ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕು. ಈ ತುಪ್ಪ ಸಾಕಾಗಲ್ಲ ಅಂತ ನಾನು ಮತ್ತೆ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ತುಪ್ಪನ ಚೆನ್ನಾಗಿ ಹಾಕಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಹುರಿದ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಬಿಡಬಾರ್ದು, ಬಿಕಾಸ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೀದೋಗಬಾರ್ದು ಅನ್ನೋದೇ ಒಂದು ಮೇನ್ ಇಂಟೆನ್ಷನ್ನು. ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ಕ್ಯಾರೆಟು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಮತ್ತು ವಿಟಮಿನ್ ಸಿ ಇರುತ್ತೆ. ಕ್ಯಾರೆಟ್ಸ್ ಆರ್ ವೆರಿ ಗುಡ್ ಸೋರ್ಸಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಹೇಳ್ಬೋದು. ನಾನಿವಾಗ ತೊಗೊಂಡಂಥ 1 ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಹಾಲು ಸೇರಿಸಿದಾಗ ತುಪ್ಪದ ಕಲರ್ ಹೇಗೆ ತಾನಾಗೆ ಟರ್ನ್ ಆಗ್ತಿದೆ ಅಂತ, ಮತ್ತು ಕ್ಯಾರೆಟ್ ಕಲರು ಚೇಂಜಸ್ ಆಗ್ತಾ ಇದೆ. ಕ್ಯಾರೆಟಲ್ಲಿ ಆರೆಂಜ್ ಕಲರ್ ಪಿಗ್ಮೆಂಟ್ ಇರೋದ್ರಿಂದ ಇದರಲ್ಲಿ ಕ್ಯಾರೆಟಿನಾಯ್ಡ್ಸ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. ನಾವು ಮನೇಲಿ ಮಾಮೂಲಿ ಹಸಿರು ಎಲೆ ಇರೋಂತಹ ಅಥವಾ ಹಸಿರು ಕಲರ್ ಇರುವಂತಹ ತರಕಾರಿಗಳಲ್ಲೆಲ್ಲ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಬಟ್ ಈ ಆರೆಂಜ್ ಕಲರ್ ಇರುವಂಥದ್ರಲ್ಲಿ ಕ್ಯಾರೆಟಿನಾಯ್ಡ್ಸ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಅಂದರೆ ಮಿನಿಮಮ್ ಒಂದು 50 to 60 ಗ್ರಾಮ್ಸ್, 1/4 kgಗೆ ಒಂದು 50ರಿಂದ 60 ಗ್ರಾಮ್ ಸಕ್ಕರೆ ತೊಗೊಂಡ್ರೆ ಸಾಕು. ಜಾಸ್ತಿ ಏನು ಬೇಡ, ಜಾಸ್ತಿ ಸ್ವೀಟ್ ಆದರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ತೊಗೊಂಡಿರುವಂಥ ಕ್ಯಾರೆಟ್ಗೆ 50ರಿಂದ 60 ಗ್ರಾಮ್ ಸಕ್ಕರೆನ ಸೇರಿಸಿ, ಸ್ವಲ್ಪ ಹಾಲು ಇರಬೇಕಾದ್ರೇ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅಂದರೆ ಪಾಕ ಬಿಟ್ಟು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಬೇಯ್ಕೊಳ್ತಾ ಇದೆ ನೋಡ್ಬೋದು ನೀವು. ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಒಣದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ಯಾವುದೇ ಕಲರ್ ಮಿಕ್ಸ್ ಮಾಡ್ದೇ ಕ್ಯಾರೆಟಲ್ಲಿರೋ ಕಲರನ್ನೇ ಚೇಂಜ್ ಆಗುತ್ತೆ. ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಆಗ್ತಾ ಬಂದಂಗೆ ಸೇರಿಸ್ಕೊಂಡ್ರೆ ಒಳ್ಳೆಯದು, ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಯಾವುದಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬಾಯಲ್ಲಿ ಟೇಸ್ಟ್ ಬರುತ್ತೆ. ಮತ್ತು ಜಜ್ಜಿಟ್ಕೊಂಡಿರುವಂಥ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಮ್ಮ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಸಾಂಬಾರಲ್ಲೆಲ್ಲ ಕ್ಯಾರೆಟ್ ಹಾಕಿದ್ರೆ ಮಕ್ಕಳು ತೆಗೆದು ಸೈಡಲ್ಲಿ ಇರ್ತಾರೆ. ಬಟ್ ಅದೇ ಕ್ಯಾರೆಟ್ ಹಲ್ವ ಮಾಡಿಕೊಟ್ರೆ ಬೌಲಿಗೆ ಹಾಕಿರೋದೆಲ್ಲನೂ ತಿಂತಾರೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಬಾಯಲ್ಲಿಟ್ಟರೆ ಕರಗುವಂಥ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ನಾನು ಮಾಡಿರೋ ಕ್ಯಾರೆಟ್ ಹಲ್ವ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ.